ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ಒಂದು ವಾರದ ಹಿಂದಿನ ವೀಡಿಯೋ. ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗೆ ಪ್ರವೀಣನ ಮನೇಲಿ ಇದ್ನಲ್ಲ, ಹಾಗೆ ಸುಮ್ಮನೆ ಟೆರೆಸ್ ಮೇಲೆ ಹೋಗೋಣ, ಬರೋದೇ ಇಲ್ಲ ಟೆರೆಸ್ ಮೇಲೆ. ಅಂದರೆ ನಾವು ಹೋದಾಗ ಟೆರೆಸ್ ಮೇಲೆ ಬರೋದೇ ಇಲ್ಲ, ಸುಮ್ಮನೆ ಹಾಗೆ ತಿರುಗಾಡ್ಕೊಂಡು ಬರೋಣ. ಅವರು ಮೊದಲೊಂದು ಸರಿ ಬಂದಾಗ ಈ ಥರ ಸಾಫ್ಟ್ನರ್ ಹಾಕಿಸ್ತಾ ಇದ್ದೀವಿ ಅಂತ ಹೇಳಿದ. ಅಂದರೆ ಚೈತ್ರನೂ ಹೇಳಿದ್ಲು, ಪ್ರವೀಣನೂ ಹೇಳಿದ ಹಾಕಿಸ್ತೀವಿ ಅಂತೇಳಿ. ಹಾಗೆ ಸುಮ್ಮನೆ ಟೆರೆಸ್ ಮೇಲೆ ಬಂದೆ. ಹಾಗೆ ಯಾವ ಥರ ಇದೆ ಸಾಫ್ಟ್ನರು ಅಂದರೆ ಈ ಥರ ಇದೆ. ಅದಕ್ಕೆ ಇದು ಸಾಲ್ಟು, ಅಂದರೆ ಒಂದೊಂದು ನಾನು ಸುಮಾರು ಕಡೆ ನೋಡಿದ್ದೀನಿ ಸಾಫ್ಟ್ನರು ಒಂದೊಂದು ಥರ ಇರುತ್ತೆ. ಅದಕ್ಕೆ ಇಲ್ಲಿ ಯಾವ ಥರ ಇದೆ, ಇವ್ರು ಯಾವ ಥರ ಹಾಕ್ಸಿದ್ದಾರೆ ಅಂತೇಳಿ ಹಾಗೆ ಟೆರೆಸ್ ಮೇಲೆ ಬಂದೆ. ನೋಡಿದೆ ಸಾಫ್ಟ್ನರು ಅಂದರೆ ಫುಲ್ಲು ಏನೋ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಸುಮ್ಮನೆ ನೋಡಿದೆ ಅಷ್ಟೇ. ಅದೊಂದು ಬಾಕ್ಸ್ ಇದೆ ಮತ್ತು ಅದಕ್ಕೆ ಒಂದು ಸಾಲ್ಟ್ ಇದೆ. ಅದಕ್ಕೇನೋ ಮಳೆ ಬೀಳಬಾರ್ದು ಅಂತ ಆ ಥರ ಶೀಟೆಲ್ಲ ಹಾಕಿ ಕವರ್ ಮಾಡಿದ್ದಾರೆ ಅಷ್ಟೇ. ಅದನ್ನು ನೋಡಿಕೊಂಡು ಹಾಗೆ ಸುತ್ತಮುತ್ತ ಇರುವಂಥ ಒಂದು ವ್ಯೂನ ನೋಡ್ಕೊಂಡು ಬಂದೆ. ಹಾಗೆ ವಿಡಿಯೋ ಮಾಡಿಕೊಂಡು, ಇದು ಗೊತ್ತಲ್ಲ ಓಪನ್ ಸ್ಕೈ, ಹಾಗೆ ಸುತ್ತಮುತ್ತ ಯಾವ ಥರ ಒಂದೊಂದು ಮನೆಗಳು. ಇದು ಬಂದು ಮಾಡ್ರನ್ ವಿಲ್ಲಾಗಳು, ಒಂದೊಂದು ಥರ ಇದೆ. ಹೊರಗಡೆಯಿಂದ ಎಲ್ಲ ಒಂದೇ ರೀತಿ ಇದೆ, ಒಳಗಡೆಯಿಂದ ಮಾತ್ರ ಅವರಿಗೆ ಯಾವ ಥರ ಬೇಕು ಆ ಥರ ಕಟ್ಟಿಸ್ಕೊಂಡಿರುವಂಥದ್ದು. ಹಾಗೆ ಟೆರೆಸ್ ಮೇಲೆ ಹೋಗಿದ್ನಲ್ಲ, ಹಾಗೆ ಸುಮ್ಮನೆ ಹಾಗೆ ನೋಡಿಕೊಂಡು ಬಂದೆ. ಒಬ್ಬೊಬ್ಬರು ಅವರವರ ಅಭಿಪ್ರಾಯಗಳು ಮತ್ತು ಅವರವರಿಗೆ ಯಾವ ಥರ ಬೇಕೋ ಆ ಥರ ಮನೆಗಳನ್ನ ಕಟ್ಟಿಸ್ಕೊಂಡಿದ್ದಾರೆ. ನಮ್ಮ ಪ್ರವೀಣನ ಮನೆಗೆ ಬಂದು ಈ ಥರ ಇದೆ. ಒಬ್ಬೊಬ್ರದ್ದು ಒಂದೊಂದು ಥರ ಇದೆ. ಒಂದು 2 ಮನೆಗೆ ಹೋಗಿದ್ವಿ ಆವಾಗ. ಯಾವಾಗ ಅಂದರೆ ಈ ಮನೆ ಎಲ್ಲ ನೋಡೋಕ್ಕೆ ಬರ್ತಿದ್ವಿ ನೋಡಿ, ಅವಾಗ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಆವಾಗ ಎಲ್ಲರ ಮನೆಯೂ ಹೋಗೋದು, ನಾನು ಚೈತ್ರ ಇಬ್ಬರೂ ಯಾವ ಥರ ಕಟ್ಟಿದ್ದಾರೆ, ಇವ್ರು ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂಥೇಳಿ ಹೋಗಿ ನೋಡ್ಕೊಂಡು ಬರೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅದಾದಮೇಲೆ ನೆಕ್ಸ್ಟು ನಾನು ಯಾವುದೇ ವೀಡಿಯೋ ಏನೂ ಮಾಡಲಿಲ್ಲ. ಯಾಕೆ ಅಂದರೆ ಒಂದೆರಡು ವೀಡಿಯೋ ಮಾಡಿದೆ, ಅದು ಡಿಲೀಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ನೆಕ್ಸ್ಟು ಆವತ್ತು ನೈಟು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಫುಲ್ಲು ತಲೆನೋವು, ಬಸ್ಸಲ್ಲಿ ಬರಬೇಕಾದ್ರೆ ತಲೆನೋವಿತ್ತು. ಹಾಗೆ ಮನೆಗೆ ಬಂದಮೇಲಂತೂ ತಲೆನೋವು ಜಾಸ್ತಿ ಆಯಿತು, ಮತ್ತು ಚಳಿ ಮತ್ತು ಜ್ವರ, ಮೈಕೈ ನೋವು ಈ ಥರದ್ದೆಲ್ಲ ಜಾಸ್ತಿ ಆಗೋಯಿತು. ಆಮೇಲೆ ಒಂದು 2 ದಿನ 3 ದಿನ ವೀಡಿಯೋನೂ ಹಾಕಿಲ್ಲ, ವೀಡಿಯೋನೂ ಕೂಡ ಮಾಡಲಿಲ್ಲ. ಏಕೆಂದರೆ ನನಗೆ ಹುಷಾರಿಲ್ಲ. 2 ದಿನ ಫುಲ್ಲು ಹೋಟೆಲ್ ಊಟ. ಬೆಳಿಗ್ಗೆ ಕೌಶಿ ಹೋಗ್ಬಿಟ್ಟು ತಿಂಡಿ ತೊಗೊಂಡು ಅವನಿಗೆ ಬಾಕ್ಸಿಗೆ ಮತ್ತು ಅವನಿಗೆ ಮಧ್ಯಾಹ್ನಕ್ಕೆ ತೊಗೊಂಡು ಮತ್ತು ನನಗೂ ತೊಗೊಬಂದು ಇಟ್ಬಿಟ್ಟು ಹೋಗ್ತಿದ್ದ. ಹಾಗೆ ಮಧ್ಯಾಹ್ನ ಮೋಹನ್ ಬರಬೇಕಾದ್ರೆ ಅವರು ಕೂಡ ಮಧ್ಯಾಹ್ನ ಊಟ ಹೋಟೆಲಿಂದ ತೊಗೊಂಡು ಬಂದು ಅವರು ತಿಂದ್ಕೊಂಡು, ನಾನು ತಿಂದ್ಕೊಂಡಾದಮೇಲೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಅವರು ಹೋಗ್ತಿದ್ರು. ಅದೇ ಥರ 2 ದಿನ. ಸೋಮವಾರ ಬಂದಿದ್ದು, ಮಂಗಳವಾರ ಫುಲ್ಲು, ಅಂದರೆ ಸೋಮವಾರ ಸಂಜೆ ಬಂದ್ವಿ, ಮಂಗಳವಾರ ಫುಲ್ಲು ಜ್ವರ ಇತ್ತು. ಆಮೇಲೆ ಬುಧವಾರ ಓಕೆ, ಸ್ವಲ್ಪ ಜ್ವರ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಇದು ಬಂದು ಮಂಗಳವಾರ ಕೌಶಿಗೆ ಹೇಳ್ತಾಯಿದ್ದೆ ಕಾಫಿ ಮಾಡಿಕೊಡು ಅಂತ, ಅವನೇ ಕಾಫಿ ಎಲ್ಲ ಮಾಡಿ ಕೊಟ್ಟಿರುವಂಥದ್ದು. ಇವತ್ತು ಬಂದು ಬುಧವಾರ. ಸ್ವಲ್ಪ ಫೀವರ್ ಎಲ್ಲ ಕಡಿಮೆ ಆಗಿದೆ, ಮತ್ತು ಬಾಡಿ ಪೇಯ್ನ್ ಇರ್ಬೋದು ಎಲ್ಲ ಕಡಿಮೆ ಆಗಿದೆ. ನಾನೇ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿಲ್ಲ. ಇವತ್ತೊಂದಿನ ರೆಸ್ಟ್ ಮಾಡೋಣ, ಅಂದರೆ ಮಧ್ಯಾಹ್ನ ತನಕ ರೆಸ್ಟ್ ಮಾಡೋಣ, ಮತ್ತು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದರೆ ಆಯಿತು. ಅಂದರೆ ಕೆಲಸ ಅಂದರೆ ಸ್ವಲ್ಪ ಲೈಟಾಗಿ ಬೆಡ್ಶೀಟ್ಗಳೆಲ್ಲ ಮಡ್ಚಿಡುವಂಥದ್ದು, ಈ ಥರದ್ದು ಸಣ್ಣ ಪುಟ್ಟದೇನಾದರೂ ಮಾಡೋಣ. ಏಕೆಂದರೆ ಶನಿವಾರ ನಾವು ಪ್ರವೀಣನ ಮನೆಗೆ ಹೋಗಿದ್ದು, ಆವತ್ತು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಹೋಗಿರುವಂಥದ್ದು. ಮತ್ತು ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತು ಬುಧವಾರ. ಎಲ್ಲ ಹೇಗಿದೆ ಅಂದರೆ ಹೋಟ್ಲಿಂದ ತರೋದು, ಬಿಸಿ ಮಾಡೋದು, ತಿನ್ನೋದು, ನಾನು ಮಲಗೋದು, ಕೌಶಿ ಸ್ಕೂಲಿಗೆ ಕಾಲೇಜಿಗೆ ಹೋಗೋದು, ಮಾಮ ಆಫೀಸ್ಗೆ ಹೋಗೋದು, ಈ ಥರನೇ ಆಗ್ತಾಯಿದೆ. ಅದಕ್ಕೆ ಬೆಳಿಗ್ಗೆ ಟ್ಯಾಬ್ಲೆಟ್ ಎಲ್ಲ ನುಂಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಹಾಸ್ಪಿಟ್ಲಿಗೇನು ತೋರಿಸಿಲ್ಲ. ಯಾಕೆ ಅಂದರೆ ಟ್ಯಾಬ್ಲೆಟೆಲ್ಲ ಸ್ವಲ್ಪ ಓಕೆ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಆರಾಮಾಗಿದ್ದೀನಿ. ಮತ್ತೇನಾದರೂ ಜ್ವರ ಇತ್ತು ಅಂದಿದ್ರೆ ಇವತ್ತು, ಆವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೋಡ್ರೆ ಜ್ವರ ಏನಿಲ್ಲ, ಆರಾಮಾಗಿದ್ದೀನಿ. ಅದಕ್ಕೆ ಟ್ಯಾಬ್ಲೆಟೆಲ್ಲ ನುಂಗಿದಾಗ ಏನಾಗುತ್ತೆ, ಸ್ವಲ್ಪ ನಿದ್ದೆ ಬರೋ ಥರ ಎಲ್ಲ ಆಗುತ್ತಲ್ಲ, ಅದಕ್ಕೆ ಹಾಗೆ ಮಲ್ಕೊಂಡಿದ್ದೆ ಅಷ್ಟೆ.
ಓಕೆ, ಇವತ್ತು ಆರಾಮಾಗಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಇಲ್ಲಿ ನೋಡ್ಬೇಕು ನಿಮಗೆ ಹೇಗಿದೆ ನಮ್ಮ ಮನೆ ನೋಡ್ತಾ ಇದ್ದರೆ ಎದ್ದು ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಇನ್ನೊಂದೇನೆಂದರೆ ಸುಸ್ತಾಗ್ತಾ ಇರುತ್ತೆ ನನಗೆ. ಅದೇ ಒಂದು ಜ್ವರ ಹೋದ್ರೂ 2-3 ದಿನ ಆದ್ರೂ ಸುಸ್ತು ಬೇಗ ಕಡಿಮೆ ಆಗಲ್ಲ, ನಿಧಾನಕ್ಕೆ ರಿಕವರಿ ಆಗುವಂಥದ್ದು. ಓಕೆ, ನಿನ್ನೆ ಮಧ್ಯಾಹ್ನ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಸಂಜೆ ಕೌಶಿ ಬಂದಿದ್ದ ನೋಡಿ, ಆ ಟೈಮಲ್ಲಿ ಅವನಿಗೆ ಒಂದು ಲೋಟ ಕಾಫಿ ಮಾಡೋಕ್ಕೆ ಹೇಳ್ತಾನೆ ಇದ್ದೀನಿ, ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಮಾಡು ಅಂದರೆ ಅರ್ಧ ಗಂಟೆ ಮಾಡೇ ಕೊಟ್ಟಿಲ್ಲ, ಆಮೇಲೆ ಮಾಡಿಬಿಟ್ಟು ಕೊಟ್ಟಿರೋದು. ಓಕೆ, ನಿನ್ನೆಗಿನ್ನ ಇವತ್ತು ಪರವಾಗಿಲ್ಲ, ಆರಾಮಾಗಿದ್ದೀನಿ. ಒಂದು ಸರಿ ನೋಡಿ ಇಲ್ಲೆಲ್ಲ ಹಿಂಗಿದೆ ಅಂದರೆ ನಿನ್ನೆ ಇದೇ ಥರ ಬಿದ್ದಿತ್ತು. ಅಂದರೆ ಬೆಡ್ಶೀಟ್ಗಳು ಅದೆಲ್ಲ ತೊಗೊಬಂದು ಬೆಡ್ ಮೇಲೆ ಹಾಕಿರ್ತಾರೆ ನೋಡಿ, ಅದೆಲ್ಲ ಹಾಗೇ ಇದೆ. ಅದು ಮಡಚೆ ಇಟ್ಟಿರಲಿಲ್ಲ ನೆನ್ನೆ ಫುಲ್ಲು ಹುಷಾರೇ ಇರಲಿಲ್ಲ, ಮಡಚೆ ಇಟ್ಟಿಲ್ಲ. ಇವತ್ತಂತೂ ಹಾಗೇ ಇದೆ ಇವತ್ತು ಕೂಡ. ಅದಕ್ಕೆ ಮಧ್ಯಾಹ್ನ ಇವಾಗ ಬಂದು ಟೈಮ್ 12:30 ಆಗ್ತಾಯಿದೆ. ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಇದನ್ನೆಲ್ಲ ಬೆಡ್ಶೀಟೆಲ್ಲ ಮಡಚಿಡುವಂಥದ್ದು, ಒದ್ರದೆಲ್ಲ ಮಾಡಲ್ಲ, ಸುಮ್ಮನೆ ಆಗಾಗ ಲೈಟಾಗಿ ಅದು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಅದಕ್ಕೆ ನಿನ್ನೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ರೆಸ್ಟ್ ಮಾಡೋಣ ಆರಾಮಾಗಿ ಅಂತ ಅಷ್ಟೇ. ಓಕೆ, ಇಲ್ಲಿ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಬೆಡ್ರೂಮೆಲ್ಲ ಅಂತ. ಇಲ್ಲಿ ನೋಡಿ ವಿಂಡೋನು ಕೂಡ ತೆಗ್ದಿಲ್ಲ, ಯಾಕೆಂದರೆ ನೆನೆ ಚಳಿಯೆಲ್ಲ ಆಗ್ತಿತ್ತು ನೋಡಿ, ಅದಕ್ಕೆಲ್ಲ ಫುಲ್ ಹಂಗೆ ಕ್ಲೋಸ್ ಮಾಡಿದೆ. ಇವಾಗ ತೆಗಿಬೇಕು, ವಿಂಡೋ ಎಲ್ಲ ಓಪನ್ ಮಾಡಿಡಬೇಕು. ಹಾಗೆ ನೋಡಿ ಬೆಡ್ಶೀಟು ಪೀಲ್ ಕೌಶಿ ಎಲ್ಲ ತಂದುಬಿಟ್ಟು ಇಲ್ಲಿ ಬೀಸಾಕ್ಬಿಟ್ಟು ಹೋಗ್ತಾನೆ. ಆಮೇಲೆ ನಾನೆಲ್ಲ ಮಡಚಿ ಇಡುವಂಥದ್ದಲ್ವ, ಅದರಿಂದ ಎಲ್ಲ ಹೀಗೆ ಇದೆ. ನಿನ್ನೆಯಿಂದ ಇದೆಲ್ಲ ಹೀಗೆ ಬಿದ್ದಿದೆ. ಇದು ನಾನು ಹೊಸ್ಕೊಂಡಿರುವಂಥ ಬೆಡ್ಶೀಟು. ಇವಾಗ ಆರಾಮಾಗಿದ್ದೀನಿ. ಹೊರ್ಗಡೆ ಎಲ್ಲ ಹೆಂಗಿದೆ ಹಂಗೆ ಹೀಗಿದೆ. ಕೌಶಿ ಸಂಜೆ ಸ್ವಲ್ಪ ಕಸ ಎಲ್ಲ ಗುಡಿಸಿದ್ದ ಅಷ್ಟೇ. ಓಕೆ, ಟೈಮ್ ಬಂದಿವಾಗ 4:45 ಆಗ್ತಾಯಿದೆ. ಹಾಗೆ ಬೆಡ್ಶೀಟೆಲ್ಲ ನಾನು ಮತ್ತೆ ಎತ್ತೇ ಇಟ್ಟಿಲ್ಲ, ಹಾಗೇ ಇದೆ ಎಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಹಾಗೆ ಲೈಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಬೆಡ್ಡೆಲ್ಲ ಒದರ್ತೀನಿ. ಯಾಕೆಂದರೆ ಹಾಗೆ ನಿನ್ನೆಯಿಂದ ಹಾಗೆ ಮಲ್ಕೊಂಡು ಹಾಗೇ ಇದೆ ಅದು ಬೆಡ್. ಮತ್ತು ಕ್ಲೀನ್ ಮಾಡೋಕ್ಕೂ ಕೂಡ ಆಗಿಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಡೋಣ. ಸ್ವಲ್ಪ ಲೈಟಾಗಿ ತುಂಬ ರಿಸ್ಕ್ ತೊಗೊಂಡೆಲ್ಲ ಮಾಡುವಂಥದ್ದೆಲ್ಲ ಏನು ಮಾಡಲ್ಲ, ಸುಮ್ಮನೆ ಲೈಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸೋಣ ಅಂತ. ನೋಡಿ ಎಲ್ಲ ಹೇಗಿದೆ ಅಂದರೆ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. ಬಟ್ಟೆ ಈ ಬಕೆಟಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಆ ಬಕೆಟ್ ಫುಲ್ಲಾಗಿ ಅದನ್ನು ಎಳೆಯೋದಕ್ಕೂ ಆಗಲ್ಲ, ಅಂದರೆ ಹೊರಗಡೆ ತೊಗೊಳೋಕ್ಕೂ ಆಗಲ್ಲ, ಆ ಥರ ಆಗಿದೆ. ಅಷ್ಟು ತುಂಬ ಇದೆ ಬಟ್ಟೆ, ನಿಮಗೆ ಕಾಣಿಸ್ತಾ ಇದೆ ಬಟ್ಟೆ ಎಷ್ಟು ತುಂಬ ಇದೆ ಅಂತ. ಮತ್ತು ಹಾಗೆ ನೋಡಿ ನನ್ನ ಸೋಫಾಯಿಂದ ಹಿಡಿದು ಎಲ್ಲ ಹೆಂಗಿದೆ ಹಂಗೆ ಬಿದ್ದಿದೆ. ಅದ್ರ ಜೊತೆಗೆ ಇಲ್ಲೂ ಒಂದು ಬಕೆಟ್ ಇದೆ, ಒಟ್ಟಿಗೆ 3 ಬಕೆಟ್ ನೋಡಿ. ಇಲ್ಲೂ ಒಂದು ಬಕೆಟ್ ಅಷ್ಟು ಬಟ್ಟೆಗಳಿದೆ. ಅದೆಲ್ಲ ಹಾಗೆ ಇರಲಿ, ನಾಳೆಯಿಂದ ಸ್ವಲ್ಪ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಎಷ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಲೈಟಾಗಿ ಬೆಚ್ಚಗೆ, ಅಂದರೆ ತುಂಬ ಬಿಸಿ ನೀರು ಬೇಡ, ಬೆಚ್ಚಗೆ ಸ್ನಾನ ಮಾಡೋಣ ಅಂಥೇಳಿ. ಸ್ವಲ್ಪ ಗಾಳಿ ಆಡ್ತಾಯಿದ್ರೆ ರೂಮ್ಗೂ ಒಂಥರ ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಕ್ಲೋಸಲ್ಲಿ ಇಟ್ಕೊಳ್ಳೋದಷ್ಟು ಇಷ್ಟ ಆಗೋಲ್ಲ. ವಿಂಡೋಗಳು ಯಾವಾಗಲೂ ಓಪನ್ ಇರಬೇಕು, ಅದು ಕ್ಲೋಸಲ್ಲೇ ಇದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಇದೆಲ್ಲ ಕ್ಲೀನ್ ಮಾಡ್ತೀನಲ್ವಾಗ ತೆಗೆದುಬಿಟ್ಟು ಮತ್ತೆ ಅದನ್ನು ಹಾಗೆ ಜೋಡಿಸಿ ಇಟ್ಬಿಡ್ತೀನಿ. ಓಕೆ, ಹಾಗೆ ನಾನು ಮತ್ತು ಏನು ಹೇಳಲ್ಲ, ಸದ್ಯಕ್ಕೆ ಇಷ್ಟು ಕೆಲಸ ಮಾಡ್ತೀನಿ, ಆಮೇಲೆ ನೋಡೋಣ. ಓಕೆ, ಲೈಟಾಗೆಲ್ಲ ಕಸ ಎಲ್ಲ ಗುಡಿಸಿ ಲೈಟಾಗೆಲ್ಲ ಮಾಡ್ತೀನಿ ಅಷ್ಟೇ, ತುಂಬ ಇದಾಗೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಓಕೆ, ಇದು 3ನೇ ಸರಿ ವೀಡಿಯೋ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ಒಂದು ಸರಿ ಸ್ಟಾರ್ಟ್ ಮಾಡಿದೆ, ಕಾಲ್ ಬಂತು. ಇನ್ನೊಂದು ಸರಿ ಸ್ಟಾರ್ಟ್ ಮಾಡಿದೆ, ಇನ್ನೊಂದೇನೋ ಆಯಿತು. ಇದು 3ನೇ ಸರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ, ಏನಂದರೆ ಇವತ್ತು ಬಂದು ಗುರುವಾರ. ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 11:30 ಆಗಿದೆ. ಹಾಗೆ ನಾನು ಸ್ವಲ್ಪ ಹುಷಾರಿರಲಿಲ್ವಲ್ಲ, ಓಕೆ ಪರವಾಗಿಲ್ಲ. ಆದರೆ ಏನಂದರೆ
ಸುಸ್ತನ್ನೋದು ಇದ್ದೇ ಇರುತ್ತೆ, ಅದು ಬೇಗ ನನಗೆ ರಿಕವರಿ ಆಗಲ್ಲ. ಹಾಗೇ ಹೋಗ್ತಾ ಹೋಗ್ತಾ ಸರಿ ಹೋಗ್ತೀನಿ. ಈಗ ತಾನೇ ಜಸ್ಟು ಮೇಲೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಬಂದೆ. ಸುಂದರ ನಾಮ ಸುಂದರ ಇಲ್ಲೇ ಮಲ್ಕೊಂಡಿದ್ದೆ. ಹಾಗೆ ಬೆಳಿಗ್ಗೆ ತಿಂಡಿ ಮಾಡಿಲ್ಲ, ಅಂದರೆ ತಿಂಡಿ ಬದಲು ಅನ್ನ ಸಾಂಬಾರು ಮಾಡಿಬಿಡೋಣ ಅಂತ. ಏಕೆಂದರೆ ತಿಂಡಿ ಮಾಡಿದರೆ ಏನಾಗುತ್ತೆ ಅಂದರೆ, ಇವಾಗ ಒಂದು ತಿಂಡಿ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಒಂದು ತಿಂಡಿ ಮಾಡಬೇಕು, ಅದು ನನಗಾಗಲ್ಲ ಇವಾಗ. ಅದಕ್ಕೆ ಅನ್ನ ಸಾಂಬಾರು ಬೆಸ್ಟ್ ಅಂದ್ಬಿಟ್ಟು ತೊಗರಿಕಾಯಿ ಅದು ಸಾಂಬಾರು ಮಾಡಿ ರೈಸ್ ಮಾಡಿದೆ. ಇವಾಗ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ, ಸಾಂಬಾರು ಅಷ್ಟು ಉಳ್ಕೊಂಡಿದೆ, ತೊಗರಿಕಾಯಿ ಸಾಂಬಾರು. ಹಾಗೆ ರಾತ್ರಿನೂ ಅಷ್ಟೇ ಉಪ್ಪು ಸಾಂಬಾರು ಮಾಡಿದೆ, ನಿಮಗೆ ಕಾಣಿಸ್ತಿದೆಯಾ? ಇಷ್ಟಿದೆ ಉಪ್ಪು ಸಾಂಬಾರು. ನುಗ್ಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದೆ, ಸ್ವಲ್ಪ ಉಳ್ಕೊಂಡಿದೆ. ಅದಕ್ಕೆ ಇವಾಗ ಮಮ್ಮಗೆ ಯಾಕೆ ಸ್ವಲ್ಪ ಗಂಟಲು ನೋವಂತೆ, ಅದಕ್ಕೋಸ್ಕರ ರಸಮ್ ಬೇಕಂತೆ, ಅವ್ರಿಗೆ ರಸಮ್ ಮಾಡಬೇಕು ಇವಾಗ. ಇನ್ನು ಕಿಚನ್ ಕೆಲಸ ಇನ್ನೂ ಆಗಿಲ್ಲ. ಇನ್ನು ರಸಮ್ಗೆ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ವೆದರಿಗೆ ಟೊಮೆಟೊ ರಸಮ್ ಅಷ್ಟು ಒಳ್ಳೆಯದಲ್ಲ, ಬೇಳೆ ರಸಮ್ ಬೆಸ್ಟು. ಇನ್ನು ರಸಮೆಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಅದು ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ, ಪಾತ್ರೆಗಳೆಲ್ಲ ಹಾಗೇ ಇದೆ, ಅದನ್ನೆಲ್ಲ ತೊಳಿಬೇಕು. ಇಷ್ಟು ಕೆಲಸ ಇದೆ ಸದ್ಯಕ್ಕೆ. ಇಷ್ಟು ಕೆಲಸಗಳನ್ನ ಮಾಡಬೇಕು. ಏನಂದರೆ ಹುಷಾರಿಲ್ಲ ಅಂದರೆ ಇವಾಗ ಜಸ್ಟು ನಾನು ಬಟ್ಟೆ ಎಲ್ಲ ಒಣಗಾಕಕ್ಕೆ ಹೋಗಿದೆ ನೋಡಿ, ಆವಾಗ ಹೆಂಗಾಗ್ತಿದೆ ಅಂದರೆ ಸ್ಟೆಪ್ ಹತ್ರ ಹತ್ಕೊಂಡು ಹೋಗ್ತಾ ಇರೋ ಒಂಥರ ತಲೆ ಗಿರ್ರನ ಥರ ಸುತ್ತ ಥರ ಆಗ್ತಾ ಇರುತ್ತೆ. ಆ ಥರ ಬಟ್ಟೆಗಳು ನಿಮಗೆ ತೋರಿಸಿದೆ ನಾನು ಎಷ್ಟು ಬಟ್ಟೆಗಳು, 3 ಬಕೆಟ್ ಬಟ್ಟೆಗಳಷ್ಟೇ ಇತ್ತು. ಇವಾಗ ಸ್ವಲ್ಪ ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ಇನ್ನೊಂದಷ್ಟು ಬಟ್ಟೆಗಳಿದೆ, ವೈಟ್ ಬಟ್ಟೆಗಳು, ಅಂದರೆ ನಾಳೆ ಮಿಷಿನ್ಗೆ ಹಾಕ್ಬಿಟ್ಟು ಹೊರಗಡೆ ಹಾಕೋಣ ಅಂದರೆ ಮೋಡ ಇದೆ, ಒಳಗಡೆನೇ ಹಾಕಬೇಕು. ಆಮೇಲೆ ಮಳೆ ಬಂದು ಓಡೋಗಿ ಎತ್ಕೊಬರೋಷ್ಟು ಈ ಪೇಷನ್ಸ್ ಅಂತೂ ನನಗಿಲ್ಲ. ಅದಕ್ಕೆ ಒಳಗಡೆನೇ ಹಾಕೋಣ ಮತ್ತೆ ಅಂದ್ಬಿಟ್ಟು ಒಳಗಡೆನೇ ಹಾಕಿದ್ದೀನಿ. ಓಕೆ, ಇಷ್ಟು ಕೆಲಸ ಆಗಿದೆ. ಮತ್ತು ಇವಾಗ ರಸಮ್ ಒಂದು ಮಾಡಬೇಕು. ಏನಾಗಿದೆ ಅಂದರೆ ಒಂದು 2 ಡೇಸಿಂದ ಫೀವರ್ ಬಂದಾಗಿಂದ ಏನಾಗಿದೆ ಅಂದರೆ ಡೈಲಿ ಹೋಗೋದು, ಅಂದರೆ ರೂಮಲ್ಲೇ ಮಲಗಿರ್ತಿದ್ನಲ್ಲ, ಅದಕ್ಕೆ ಹೆಂಗಾಗ್ತಿದೆ ಅಂದರೆ ನಿದ್ದೆ ಮಾಡಬೇಕು, ಹೋಗಿ ಮಲ್ಕೋಬೇಕು, ಆ ಥರ ಅನ್ನಿಸ್ತಾ ಇದೆ. ಹಾಗೆ ನಿನ್ನೆ ಆಫೀಸಲ್ಲಿ ಯಾರು ಈಶಾ ಫೌಂಡೇಶನ್ಗೆ ಹೋಗಿದ್ರಂತೆ, ಅವರು ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ. ಇವ್ರ ಆಫೀಸವರು ಎಲ್ಲಾದರೂ ಹೊರಗಡೆ ಹೋದರೆ ಅಲ್ಲಿದು ಏನು ಫೇಮಸ್ ಇರುತ್ತೆ ಅದನ್ನು ಈ ಥರ ಕೊಡುವಂಥದ್ದು. ನಾನು ಅದಕ್ಕೆ ಅದನ್ನು ಇಲ್ಲೇ ಈ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಹಾಗೆ ನನಗೆ ಒಂದು ಆಸೆ ಇದೆ, ಏನಂದರೆ ಇದು ಬುದ್ಧಂದು ಸ್ಟ್ಯಾಚ್ಯೂ ತಂದಿಡಬೇಕು ಅಂತ. ಅಂದರೆ ತುಂಬ ದೊಡ್ಡ ಸ್ಟ್ಯಾಚ್ಯೂ ಅಲ್ಲ, ನನಗೆ ಆ ಥರದ್ದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಬುದ್ಧ ಅಂದರೆ ಒಂಥರ ಶಾಂತಿ, ಅಂದರೆ ಮನೆ ಒಂಥರ ಶಾಂತಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಬುದ್ಧಂದು ಒಂದು ಚಿಕ್ಕದು ಸ್ಟ್ಯಾಚ್ಯೂ ತಂದಿಡಬೇಕು. ತುಂಬ ದೊಡ್ಡದೆಲ್ಲ ಬೇಡ, ಆದಷ್ಟು ಚಿಕ್ಕದು. ಬುದ್ಧನ ಸ್ಟ್ಯಾಚ್ಯೂ ಯಾವ ಥರ ಇರಬೇಕಂತಂದರೆ ನಮಗೆ ಕಾಣಿಸ್ತಾ ಇರಬೇಕು. ಈಗ ನಾವು ಟಿ ವಿನ ಯಾವ ಕಡೆಯಿಂದವೂ ನೋಡ್ತಾ ಇರ್ತೀವಲ್ಲ, ಆ ಥರ ಇರಬೇಕು. ಹಾಗೆ ಅದು ನಮಗೆ ಹಿಂಗೆ ಈ ಕಡೆಯಿಂದ, ಅಂದರೆ ಮೇನ್ ಡೋರಿಂದ ಬಂದರೆ ಅಥವಾ ನಾವು ಇಲ್ಲೆಲ್ಲಾದರೂ ಓಡಾಡ್ತಾ ಇದ್ರು ಅನ್ನೋದು ನಮಗೆ ಕಾಣಿಸ್ತಾ ಇರಬೇಕು ಆ ಬುದ್ಧನ ಸ್ಟ್ಯಾಚ್ಯೂ. ಆ ಥರ ಇಡಬೇಕಂತೆ. ನನಗೂ ಗೊತ್ತಿಲ್ಲ, ನಾನು ಅದನ್ನು ಇಟ್ಟಿಲ್ವಲ್ಲ. ಒಂದಷ್ಟು ವೀಡಿಯೋಗಳನ್ನ ನೋಡ್ಬೇಕಾದ್ರೆ ಅವರು ಹೇಳ್ತಾಯಿದ್ರು ಆ ಥರ ಇಡಬೇಕು ಬುದ್ಧನ ಸ್ಟ್ಯಾಚ್ಯೂ ಎಲ್ಲ ತಂದರೆ ನೀಟಾಗಿ ಕಾಣೋ ಕಡೆ ಯಾವಾಗಲೂ ಕಾಣ್ತಾ ಇರ್ಬೇಕು ನಮಗೆ. ಈ ಕಡೆಗೆ ತಿರ್ಕೊಂಡ್ರೆ ಅಥವಾ ಈ ಕಡೆ ತಿರ್ಕೊಂಡ್ರೆ ಅಂತಲ್ಲ, ಒಟ್ಟಲ್ಲಿ ನಮಗೆ ಅದು ಕಣ್ಣಿಗೆ ಬೀಳಬೇಕು ಅಂತ. ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಇಡಬೇಕು ಅಂದ್ಬಿಟ್ಟು ಯಾವುದೋ ಒಂದು ಸೈಡಲ್ಲಿ ಇಟ್ಬಿಡ್ತೀವಿ. ಆ ಥರ ಮಾಡಬಾರ್ದಂತ, ಕಾಣೋ ಜಾಗದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತೇಳಿ. ಓಕೆ, ನೋಡೋಣ, ಒಂದು ಚಿಕ್ಕದು ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಅಂತ ಗೊತ್ತಿಲ್ಲ. ಮನೆ ಯಾವಾಗಲೂ ಶಾಂತಿಯಾಗಿರಲಿ ಅಂತೇಳಿ, ಪೀಸ್ಫುಲ್ಲಾಗಿರುತ್ತೆ ಅಂತ. ಓಕೆ, ಕುತ್ಕೊಂಡು ಮಾತಾಡೋಂದ್ರೆ ಮಾತಾಡ್ತೀನಿ, ಕೆಲಸ ಮಾಡೋ ಅಂದರೆ ಆಗ್ತಿಲ್ಲ. ಕಸ ನಿನ್ನೆ ಸ್ವಲ್ಪ ಲೈಟಾಗಿ ಕಸ ಎಲ್ಲ ಗುಡಿಸಿದ್ದೆ. ಇವಾಗ ಮನೆ ಒರೆಸ್ಬೇಕು, ಕಸ ಗುಡಿಸಿ ಮತ್ತೆ. ಅಂದರೆ ನಿನ್ನೆ ಥರ ಕಾಲಿಗೆಲ್ಲ ಅದು ಇದೆಲ್ಲ ಸಿಗ್ತಾನೆ ಇರ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಕಸ ಎಲ್ಲ ಗುಡಿಸಿದ್ದೀನಿ. ಆದರೂ ಇವತ್ತು ನೀಟಾಗಿ
ಕಸ ಎಲ್ಲ ಗುಡಿಸಿ ಮನೇನ ಮತ್ತೆ ಒರೆಸ್ಬೇಕು. ಓಕೆ, ಈ ಥರ ಓಕೆ ಹೋಗಿ ರಸಮ್ಮೆಲ್ಲ ಮಾಡಿಬಿಟ್ಟು ಹಾಗೆ ನೆನ್ನೆ ನನ್ನ ಮಗ ಮೊನ್ನೆ ಏನಾಯಿತು ಅಂದರೆ ಕಾಫಿ ಮಾಡಿಕೊಡು ಅಂತ ಕೇಳಿರೋದು. ಕಾಫಿ ಕುಡ್ದಿಲ್ಲ ಬೆಳಿಗ್ಗೆಯಿಂದ. 1/2 ಮಾಡಿದ್ದಾನೆ. ಒಂದು ಕಾಫಿ ಕೊಡೋಕ್ಕೆ ನನಗೆ 1/2 ಸತಾಯಿಸಿ ಇರಮ್ಮ ಕೊಟ್ಟೆ. ಒಂದು 10 ನಿಮಿಷ ಇರಮ್ಮ ಅಂದ್ಕೊಂಡು ಅರ್ಧ ಗಂಟೆ ಮಾಡಿದ್ದಾನೆ. ಹೋಗಿ ಸಿಟ್ಟು ಬರ್ತಿತ್ತು ನನಗೆ. ನಾನಾಗಿದ್ದಿದ್ರೆ ಎಷ್ಟೊತ್ತಿಗೆ ಕಾಫಿ ಮಾಡಿ ಕುಡಿತಾ ಇದೆ ಅಂತೇಳಿ. ನೆನ್ನೆನೂ ಅಷ್ಟೇ, ಇವತ್ತೊಂದಿನ ಮಾಡಿಕೊಡು, ನಾಳೆಯಿಂದ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಮಾಡೋಕ್ಕೆ ಹೇಳಿದ್ದೀನಿ. ಏನು ಮಾಡಿದ್ದಾನೆ ಗೊತ್ತಾ ನೋಡಿ, ಕಾಣಿಸ್ತಿದ್ದೀನಿ ನಿಮಗೆ, ಸಕ್ಕರೆ ಮತ್ತು ಕಾಫಿ ಪೌಡರ್ ಎರಡನ್ನೂ ಹಾಕ್ಬಿಟ್ಟು ಕುದಿಸಿದ್ದಾನೆ. ಅದು ತಳ ಹಿಡ್ದಿದೆ. ನನಗೆ ನೋಡ್ತೀನಿ ಏನೋ ಒಂಥರ ಹೊಗೆ ಥರ ಕಿಚನಲ್ಲಿ ಏನೋ ಬರ್ತಿದೆಯಲ್ಲ, ಏನು ಮಾಡ್ತಿದ್ದೆ ಅಂದರೆ ಏನೂ ಇಲ್ಲಮ್ಮ ಕಾಫಿ ಮಾಡೋದಿಗೆ ಚಪಾತಿ ಮಾಡಿರೋ ಥರ, ರೊಟ್ಟಿ ಮಾಡಿರೋ ಥರ ಹೊಗೆ ಥರ ಎಲ್ಲ ಬರಲ್ವಲ್ಲ ಅಂದರೆ, ಆಮೇಲೆ ಬಂದು ನೋಡ್ತೀನಿ ಈ ಥರ ಮಾಡಿಟ್ಟಿದ್ದಾನೆ. ಏನೋ ಮಾಡಿದೆ ಅಂದರೆ ಕಾಫಿ ಮತ್ತು ಟೀ ಪೌಡರ್ನ ಈ ಥರ ಹಾಕಿ ಕುದಿಸಿದ್ದಾನೆ. ಡಿಕಾಕ್ಷನ್ ಥರ ಮಾಡೋಕ್ಕೆ ಈ ಥರ ಯಾರಾದರೂ ಮಾಡ್ತಾರ ನೋಡಿ. ಇದು ಹೋಗಲ್ಲ, ನೆನೆಸಿಟ್ಟಿದ್ದೀನಿ ರಾತ್ರಿಯಿಂದ, ಹೋಗಲ್ಲ ಅದು, ನಿಧಾನಕ್ಕೆ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೆಲಸ ಇದೆ, ಕೆಲಸ ಮುಗಿಸೋಣ. ಓಕೆ, ಮತ್ತೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ನನಗೆ ಸುಸ್ತಾಗ್ತಿತ್ತು. ಅದರಿಂದ ಆದಷ್ಟು ಸ್ವಲ್ಪ ವೀಡಿಯೋ ಮಾಡಿ 3 ದಿನದ ವೀಡಿಯೋನ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಥರ ಇತ್ತು. ಮತ್ತು 2 ದಿನ ಎಲ್ಲ ಬರೀ ಊಟ ಎಲ್ಲ ತಿಂದು ಏನಾಗಿದೆ ಅಂದರೆ ಒಂಥರ ಬಾಯಲ್ಲೆಲ್ಲ ಒಂಥರ ಥರ ಆಗಿದೆ. ನಾಲಿಗೆ ಮೇಲೆಲ್ಲ ಅದು ಊಟ ಮಾಡೋಕ್ಕಾಗಲ್ಲ, ಮತ್ತು ಬ್ರಷ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಏಕೆಂದರೆ ಹೋಟೆಲ್ದು ಆ ಥರ ಆಗ್ತಾ ಇರುತ್ತೆ. ಏನಂದರೆ ರಸಮ್ ತರ್ತೀವಿ, ಇಲ್ಲ ಇಡ್ಲಿ ತೊಗೊಬರ್ತೀವಿ, ಮತ್ತು ಸಾಂಬಾರು ತರ್ತೀವಿ. ಅದು ಬಿಟ್ಟರೆ ಬೇರೆ ಏನೂ ತರೋಂಗಿಲ್ಲ. ಅಂದರೆ ಬೇರೆ ರೋಟಿ ಕರಿ ಅವೆಲ್ಲ ತಿನ್ನೋಕ್ಕಾಗಲ್ಲ ಜ್ವರ ಬಂದಿರೋ ಟೈಮಲ್ಲಿ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಜಾಸ್ತಿ ಅಂದರೆ ಇಡ್ಲಿನೇ ತರೋದು, ಇಡ್ಲಿ ಸಾಂಬಾರು. ಅದಕ್ಕೆ ನಾನು ಬಾಯಲ್ಲೆಲ್ಲ ಹುಣ್ಣಾಗಿತ್ತು. ಅದಕ್ಕೆ ನಿನ್ನೆಯಿಂದನೇ ಸ್ವಲ್ಪ ಅಡುಗೆ ಮಾಡೋದು ನಾನೇ ಸ್ವಲ್ಪ ಮಾಡ್ತೀನಿ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಸಾಂಬಾರು ಈ ಥರದ್ದೆಲ್ಲ ಅಡುಗೆ ಸ್ವಲ್ಪ ಆಗಿಲ್ಲ ಅಂದ್ರೂ ಸ್ವಲ್ಪ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಇತ್ತು ನೋಡಿ. ಜ್ವರ ಎಲ್ಲ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಜ್ವರ ಹುಷಾರಿಲ್ಲ ಅಂದರೆ ಏನಾದರೂ ಮನೇಲಿ ಯಾರಾದರೂ ಇನ್ನೊಬ್ಬರು ಹೆಣ್ಮಕ್ಳು ಅಥವಾ ಹೆಂಗಸರು ಯಾರಾದರೂ ಇದ್ದರೆ ಸ್ವಲ್ಪ ಎಲ್ಪ್ ಮಾಡ್ತಾರೆ. ಇವ್ರೇನಂದರೆ ಇಡ್ಲಿ ತಂದುಕೊಟ್ಬಿಟ್ಟು ಹೋಗ್ತಾರೆ, ಇಲ್ಲ ಅನ್ನ ಸಾಂಬಾರು ತಂದಿಟ್ಬಿಟ್ಟು ಹೋಗ್ತಾರೆ, ತಿಂದ್ಕೊಂಡು ಮಲ್ಕೋಬೇಕು. ಆ ಥರ ಒಂದು ಬಿಸಿನೀರು ಬೇಕು ಅಂದರೆ ಆವಾಗ ಕಷ್ಟಪಟ್ಟು ನಾವೇ ಎದ್ದು ಮಾಡ್ಕೊಂಡು ಕುಡಿಬೇಕು. ಒಂದು ಟ್ಯಾಬ್ಲೆಟ್ ನುಂಗಬೇಕು ಅಂದ್ರೆ ಆ ಥರ ಎಲ್ಲ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಹೋಗ್ಬಿಟ್ಟು ಈ ಥರ ಸ್ಮಾಲ್ ಫ್ಯಾಮಿಲಿ ಬಂದುಬಿಟ್ಟಿದೆಯಲ್ಲ, ಅದರಿಂದ ಈ ಥರ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದರೆ ಈ ಥರ ಎಲ್ಲ ಇರೋದಿಲ್ಲ. ಚೆನ್ನಾಗಿರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ, ಇದು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನಮ್ಮ ಸುಂದರಿಯರು ಫುಲ್ಲು ಆಟ ಆಡ್ತಿದ್ದಾರೆ. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.